ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಒಂದರ ಮೇಲೊಂದು ಹೆಣ್ಮಕ್ಳನ್ನ ಭಯಪಡಿಸುವಂತ ಘಟನೆಗಳು ನಡೀತಾ ಇದ್ದಾವೆ. ಅವರ ಸುರಕ್ಷೆಗೆ ಧಕ್ಕೆ ತರುವಂತಹ ಘಟನೆಗಳು ನಡೀತಾ ಇದ್ದಾವೆ. ಅಂಥದ್ದೇ ಮತ್ತೊಂದು ಕೃತ್ಯ ನಡೆದಿದೆ ನೋಡಿ. ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಇಲ್ವಾ ರಕ್ಷಣೆ? ಮಹಿಳೆಯರ ಮೇಲೆ ಸಾಲು ಸಾಲು ದೌರ್ಜನ್ಯ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಎಲ್ಲಿ ನಾರಿಯರನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ದೇಶ ನಮ್ದು. ಆದ್ರೆ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳು ಮಾತ್ರ ಈ ಮಾತಿಗೆ ತದ್ವಿರುದ್ಧವಾಗಿವೆ. ಹೌದು, ಕೋಲ್ಕತ್ತಾ ವೈದ್ಯೆಯ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ಇನ್ನೂ ಕಣ್ಣ ಮುಂದೆ ಇರುವಾಗಲೇ ನಮ್ಮ ಬೆಂಗಳೂರಿನಲ್ಲಿ ಇಂತಹದ್ದೇ ಹೀನ ಕೃತ್ಯ ನಡೆದಿದೆ. ಮೊನ್ನೆ ಕೋಣನಕುಂಟೆಯಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ. ಸದಾಶಿವನಗರದ ಕೆಫೆಯೊಂದರ ಹೆಣ್ಣುಮಕ್ಕಳ ಶೌಚಾಲಯದಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಅದಾದ ಬೆನ್ನಲ್ಲೇ ಊರ್ವಶಿ ಥಿಯೇಟರ್ನಲ್ಲಿ ಲೇಡೀಸ್ ಟಾಯ್ಲೆಟ್ನಲ್ಲಿ ವಿಡಿಯೋ. ಈಗ ಬೆಂಗಳೂರಿನಲ್ಲಿ ಒಂಟಿ ಯುವತಿಯ ಮೇಲೆ ಅತ್ಯಾಚಾರದ ಶಂಕೆ ವ್ಯಕ್ತವಾಗಿದೆ. ಡ್ರಾಪ್ ಕೊಡುವ ನೆಪದಲ್ಲಿ ರೇಪ್ಗೆ ಯತ್ನ. ಬೆಂಗಳೂರಿನಂತಹ ಒಂದು ನಗರದಲ್ಲಿ ಇಂಥ ಒಂದು ಘಟನೆ ನಿಜಕ್ಕೂ ಕೂಡ ಶೇಮ್ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಅಂದರೆ ಹೆಣ್ಣು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂಥ ಘಟನೆಗಳು ನಡೀತಾನೆ ಇದ್ದಾವೆ. ನಿನ್ನೆ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಈ ಒಂದು ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣದ ಹಿಂದೆ ಇರುವಂಥ ಈ ಒಂದು ಸ್ಥಳದಲ್ಲಿ ಯುವತಿಯ ಮೇಲೆ ಫೈನಲ್ ಇಯರ್ ಡಿಗ್ರಿ ಓದ್ತಿರುವಂಥ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ನಿನ್ನೆ ಮಧ್ಯರಾತ್ರಿ ಸ್ನೇಹಿತರ ಜೊತೆ ಆ ಒಂದು ಯುವತಿ ಕೋರಮಂಗಲದ ಪಬ್ಬೊಂದರಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಈ ವೇಳೆ ಸ್ನೇಹಿತರ ಜೊತೆ ಜಗಳ ಆಡಿ ಆಕೆ ವಾಹನವೊಂದನ್ನು ಖಾಸಗಿ ವಾಹನವೊಂದನ್ನು ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಹೋಗಿರ್ತಾಳೆ. ಈ ವೇಳೆ ಈ ಒಂದು ಸಮಯವನ್ನು ಯೂಸ್ ಮಾಡ್ಕೊಂಡಿದ್ದಂಥ ಆರೋಪಿತರು ಆಕೆಯನ್ನು ಈ ಒಂದು ಸ್ಥಳಕ್ಕೆ ಅಂದರೆ ಯಾರು ಇಲ್ಲದಂಥ ಈ ಒಂದು ಸ್ಥಳವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರು ಕೂಡ ಇಲ್ಲ. ಈ ಒಂದು ಬೆಳಗ್ಗೆ ಹೊತ್ತಲ್ಲೂ ಕೂಡ ಯಾರು ಇಲ್ಲ. ಹೀಗಾಗಿ ರಾತ್ರಿ ಹೊತ್ತು ಈ ಒಂದು ಖಾಲಿ ಜಾಗಕ್ಕೆ ಆಕೆಯನ್ನು ಕರೆತಂದು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಡ್ರಾಪ್ ಕೊಡುವ ನೆಪದಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದ ಶೆಡ್ ಒಂದರಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 1 ಇಂದ 1:30 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ 2 ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಯುವತಿ ಪ್ರಾಣ ಉಳಿಸಿದ SOS ಆಕ್ಷನ್. ನಿನ್ನೆ ತಡರಾತ್ರಿ ಸ್ನೇಹಿತರ ಜೊತೆ ಕೋರಮಂಗಲದ ಪಬ್ಗೆ ಹೋಗಿದ್ಲು. ಪಾರ್ಟಿ ಮುಗಿಸಿ ಕಾರಿನಲ್ಲಿ ಫ್ರೆಂಡ್ಸ್ ಜೊತೆ ಮನೆಗೆ ಹೋಗ್ತಿದ್ದಾಗ ಎದುರುಗಡೆ ಬಂದಿದ್ದ ಆಟೋವೊಂದು ಕಾರಿಗೆ ಡಿಕ್ಕಿಯಾಗಿದೆ. ಇತ್ತ ಗಲಾಟೆ ನಡುವೆ ಯುವತಿ ಅಪರಿಚಿತನೊಬ್ಬನ ಬಳಿ ಡ್ರಾಪ್ ಕೇಳಿದ್ದಾಳೆ. ಡ್ರಾಪ್ ಮಾಡ್ತೀನಿ ಅಂತ ಯುವತಿಯನ್ನ ಹತ್ತಿಸಿಕೊಂಡ ಕಾಮುಕ ಶೆಡ್ಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆದರೆ ಇದೇ ವೇಳೆ ಯುವತಿಯ ಮೊಬೈಲ್ನಲ್ಲಿದ್ದ SOS ಆಪ್ಷನ್ ಪ್ರಾಣವನ್ನ ಉಳಿಸಿದೆ. ತಕ್ಷಣ ಸ್ನೇಹಿತರಿಗೆ ಕರೆ ಹೋಗಿದೆ. ಲೊಕೇಶನ್ ಆಧರಿಸಿ ರಕ್ಷಣೆ ಸ್ಥಳಕ್ಕೆ ಕೂಡಲೇ ಬಂದಿದ್ದ ಸ್ನೇಹಿತರಿಂದ ಯುವತಿಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಗೃಹ ಸಚಿವರ ಹೇಳಿಕೆಗೆ ಜನಾಕ್ರೋಶ. ಇನ್ನು ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಅತ್ಯಾಚಾರ ಪ್ರಯತ್ನ ಆಗಿರೋದು ನಿಜ, ಆದರೆ ರೇಪ್ ಆಗಿಲ್ಲ ಅಂದಿದ್ದಾರೆ. ಆದರೆ ಈ ಮಾತನ್ನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ HSR ಲೇಔಟ್ ಪೊಲೀಸರಿಗೆ ಆರೋಪಿಯ ಸುಳಿವು ಸಿಕ್ಕಿತು. ಆರೋಪಿ ಬಂಧನಕ್ಕೆ 40 ಜನರ ತಂಡವನ್ನು ರಚಿಸಿದ್ದಾರೆ. ಆದರೆ ಈ ಘಟನೆ ಸೇಫ್ ಸಿಟಿ ಅಂತ ಅನಿಸಿಕೊಂಡಿರುವ ಬೆಂಗಳೂರಿನ ಮಾನ ಹರಾಜು ಮಾಡಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಒಂದರ ಮೇಲೊಂದು ಹೆಣ್ಮಕ್ಳನ್ನ ಭಯಪಡಿಸುವಂತ ಘಟನೆಗಳು ನಡೀತಾ ಇದ್ದಾವೆ. ಅವರ ಸುರಕ್ಷೆಗೆ ಧಕ್ಕೆ ತರುವಂತ ಘಟನೆಗಳು ನಡೀತಾ ಇದ್ದಾವೆ. ಅಂಥದ್ದೇ ಮತ್ತೊಂದು ಕೃತ್ಯ ನಡೆದಿದೆ ನೋಡಿ.
ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಇಲ್ವಾ ರಕ್ಷಣೆ? ಮಹಿಳೆಯರ ಮೇಲೆ ಸಾಲು ಸಾಲು ದೌರ್ಜನ್ಯ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಎಲ್ಲಿ ನಾರಿಯರನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ದೇಶ ನಮ್ದು. ಆದ್ರೆ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳು ಮಾತ್ರ ಈ ಮಾತಿಗೆ ತದ್ವಿರುದ್ಧವಾಗಿವೆ. ಹೌದು, ಕೋಲ್ಕತ್ತಾ ವೈದ್ಯೆಯ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ಇನ್ನೂ ಕಣ್ಣ ಮುಂದೆ ಇರುವಾಗಲೇ ನಮ್ಮ ಬೆಂಗಳೂರಿನಲ್ಲಿ ಇಂತಹದ್ದೇ ಹೀನ ಕೃತ್ಯ ನಡೆದಿದೆ. ಮೊನ್ನೆ ಕೋಣನಕುಂಟೆಯಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ. ಸದಾಶಿವನಗರದ ಕೆಫೆಯೊಂದರ ಹೆಣ್ಣುಮಕ್ಕಳ ಶೌಚಾಲಯದಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಅದಾದ ಬೆನ್ನಲ್ಲೇ ಊರ್ವಶಿ ಥಿಯೇಟರ್ನಲ್ಲಿ ಲೇಡೀಸ್ ಟಾಯ್ಲೆಟ್ನಲ್ಲಿ ವಿಡಿಯೋ. ಈಗ ಬೆಂಗಳೂರಿನಲ್ಲಿ ಒಂಟಿ ಯುವತಿಯ ಮೇಲೆ ಅತ್ಯಾಚಾರದ ಶಂಕೆ ವ್ಯಕ್ತವಾಗಿದೆ. ಡ್ರಾಪ್ ಕೊಡುವ ನೆಪದಲ್ಲಿ ರೇಪ್ಗೆ ಯತ್ನ. ಬೆಂಗಳೂರಿನಂತಹ ಒಂದು ನಗರದಲ್ಲಿ ಇಂಥ ಒಂದು ಘಟನೆ ನಿಜಕ್ಕೂ ಕೂಡ ಶೇಮ್ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಅಂದರೆ ಹೆಣ್ಣು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಘಟನೆಗಳು ನಡೀತಾನೆ ಇದ್ದಾವೆ. ನಿನ್ನೆ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಈ ಒಂದು ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣದ ಹಿಂದೆ ಇರುವಂಥ ಈ ಒಂದು ಸ್ಥಳದಲ್ಲಿ ಯುವತಿಯ ಮೇಲೆ ಫೈನಲ್ ಇಯರ್ ಡಿಗ್ರಿ ಓದ್ತಿರುವಂಥ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ನಿನ್ನೆ ಮಧ್ಯರಾತ್ರಿ ಸ್ನೇಹಿತರ ಜೊತೆ ಆ ಒಂದು ಯುವತಿ ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಈ ವೇಳೆ ಸ್ನೇಹಿತರ ಜೊತೆ ಜಗಳ ಆಡಿ ಆಕೆ ವಾಹನವೊಂದನ್ನು ಖಾಸಗಿ ವಾಹನವೊಂದನ್ನು ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಹೋಗಿರ್ತಾಳೆ. ಈ ವೇಳೆ ಈ ಒಂದು ಸಮಯವನ್ನು ಯೂಸ್ ಮಾಡ್ಕೊಂಡಿದ್ದಂಥ ಆರೋಪಿತರು ಆಕೆಯನ್ನು ಈ ಒಂದು ಸ್ಥಳಕ್ಕೆ ಅಂದರೆ ಯಾರೂ ಇಲ್ಲದಂಥ ಈ ಒಂದು ಸ್ಥಳವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರು ಕೂಡ ಇಲ್ಲ. ಈ ಒಂದು ಬೆಳಿಗ್ಗೆ ಹೊತ್ತಲ್ಲೂ ಕೂಡ ಯಾರೂ ಇಲ್ಲ. ಹೀಗಾಗಿ ರಾತ್ರಿ ಹೊತ್ತು ಈ ಒಂದು ಖಾಲಿ ಜಾಗಕ್ಕೆ ಆಕೆಯನ್ನು ಕರೆತಂದು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಡ್ರಾಪ್ ಕೊಡುವ ನೆಪದಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದ ಶೆಡ್ ಒಂದರಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 1 ಇಂದ 1:15 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ 2 ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಯುವತಿ ಪ್ರಾಣ ಉಳಿಸಿದ SOS ಆಕ್ಷನ್. ನಿನ್ನೆ ತಡರಾತ್ರಿ ಸ್ನೇಹಿತರ ಜೊತೆ ಕೋರಮಂಗಲದ ಪಬ್ಗೆ ಹೋಗಿದ್ಲು. ಪಾರ್ಟಿ ಮುಗಿಸಿ ಕಾರಿನಲ್ಲಿ ಫ್ರೆಂಡ್ಸ್ ಜೊತೆ ಮನೆಗೆ ಹೋಗ್ತಿದ್ದಾಗ ಎದುರುಗಡೆ ಬಂದಿದ್ದ ಆಟೋವೊಂದು ಕಾರಿಗೆ ಡಿಕ್ಕಿಯಾಗಿದೆ. ಇತ್ತ ಗಲಾಟೆ ನಡುವೆ ಯುವತಿ ಅಪರಿಚಿತನೊಬ್ಬನ ಬಳಿ ಡ್ರಾಪ್ ಕೇಳಿದ್ದಾಳೆ. ಡ್ರಾಪ್ ಮಾಡ್ತೀನಿ ಅಂತ ಯುವತಿಯನ್ನ ಹತ್ತಿಸಿಕೊಂಡ ಕಾಮುಕ ಶೆಡ್ಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆದರೆ ಇದೇ ವೇಳೆ ಯುವತಿಯ ಮೊಬೈಲ್ನಲ್ಲಿದ್ದ SOS ಆಪ್ಷನ್ ಪ್ರಾಣವನ್ನ ಉಳಿಸಿದೆ. ತಕ್ಷಣ ಸ್ನೇಹಿತರಿಗೆ ಕರೆ ಹೋಗಿದೆ. ಲೊಕೇಶನ್ ಆಧರಿಸಿ ರಕ್ಷಣೆ ಸ್ಥಳಕ್ಕೆ ಕೂಡಲೇ ಬಂದಿದ್ದ ಸ್ನೇಹಿತರಿಂದ ಯುವತಿಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಗೃಹ ಸಚಿವರ ಹೇಳಿಕೆಗೆ ಜನಾಕ್ರೋಶ. ಇನ್ನು ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಅತ್ಯಾಚಾರ ಪ್ರಯತ್ನ ಆಗಿರೋದು ನಿಜ, ಆದರೆ ರೇಪ್ ಆಗಿಲ್ಲ ಅಂದಿದ್ದಾರೆ. ಆದರೆ ಈ ಮಾತನ್ನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ HSR ಲೇಔಟ್ ಪೊಲೀಸರಿಗೆ ಆರೋಪಿಯ ಸುಳಿವು ಸಿಕ್ಕಿದ್ದು, ಆರೋಪಿ ಬಂಧನಕ್ಕೆ 40 ಜನರ ತಂಡವನ್ನು ರಚಿಸಿದ್ದಾರೆ. ಆದರೆ ಈ ಘಟನೆ ಸೇಫ್ ಸಿಟಿ ಅಂತ ಅನಿಸಿಕೊಂಡಿರುವ ಬೆಂಗಳೂರಿನ ಮಾನ ಹರಾಜು ಮಾಡಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.